ಇನ್ನು ಚಿಕ್ಕಣ್ಣ ಬೆನ್ನಲ್ಲೇ ಇನ್ನೊಬ್ಬ ನಟನಿಗೂ ಈಗ ಢವಢವ ಶುರುವಾಗಿದೆ. ಪಾರ್ಟಿ ವೇಳೆ ಚಿಕ್ಕಣ್ಣ ಜೊತೆ ನಟ ಯಶಸ್ ಇದ್ದ ಮಾಹಿತಿ ಲಭ್ಯ ಆಗಿದೆ. ಗರಡಿ ಚಿತ್ರದ ಯಶಸ್ ಸೂರ್ಯನಿಗೂ ಕೂಡ ನೋಟಿಸ್ ಸರ್ವ್ ಆಗೋ ಸಾಧ್ಯತೆ ಇದೆ. ಅದಲ್ಲದೆ ಓರ್ವ ನಿರ್ಮಾಪಕರು ಕೂಡ ಇದ್ರು ಅನ್ನೋ ಮಾಹಿತಿ ಲಭ್ಯ ಆಗಿದೆಯಂತೆ. ಸೊ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರ ಬೆನ್ನು ಬಿದ್ದಿದ್ದಾರೆ ಈಗ ಪೊಲೀಸರು. ಆ ಪೈಕಿ ಮೊದಲಿಗೆ ಚಿಕ್ಕಣ್ಣರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಇನ್ನು ಒಬ್ಬ ನಟ ಯಶಸ್ ಹಾಗೂ ಒಬ್ಬ ನಿರ್ಮಾಪಕರು ಕೂಡ ಇದ್ರು. ಆ ಸಂದರ್ಭದಲ್ಲಿ ಅನ್ನೋ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಅವರನ್ನು ಕೂಡ ಕರೆದು ವಿಚಾರಣೆ ನಡೆಸಬಹುದು. ಯಾಕಂದ್ರೆ ಚಿಕ್ಕಣ್ಣ ಕೂಡ ಅವ್ರ ಜೊತೆ ಇದ್ದಿದ್ದ ಕಾರಣಕ್ಕೇನೆ ಅವರನ್ನು ಕರೆದು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಭರತ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಈಗ ಚಿಕ್ಕಣ್ಣರನ್ನ ಈಗಾಗಲೇ ಒಂದು ಸುತ್ತು ವಿಚಾರಣೆ ಮಾಡಿದ್ದಾರೆ. ಅದರ ಜೊತೆಗೆ ಯಶಸ್ ಸೂರ್ಯ ಮತ್ತೆ ಮತ್ತೊಬ್ರು ನಿರ್ಮಾಪಕರು ಇದ್ರು ಅನ್ನೋ ಮಾಹಿತಿ ಇರೋದ್ರಿಂದ ಈ ಇಬ್ಬರನ್ನು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರಿಬೋದಾ? ಅಂದ್ರೆ ಅದೇ ದಿನ ಚಿಕ್ಕಣ್ಣ ಜೊತೆಗಿದ್ರಲ್ಲ ಅವತ್ತೇ ಈ ಇಬ್ರು ಕೂಡ ದರ್ಶನ್ರ ಜೊತೆಗಿದ್ರು ಅನ್ನುವಂಥ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಸೊ ಹೀಗಾಗಿ ಆಬ್ವಿಯಸ್ಲಿ ಬಹುತೇಕ ಇವರನ್ನು ಕೂಡ ಕರೆದು ವಿಚಾರಣೆಗೆ ಒಳಪಡಿಸ್ತಾರೆ. ಈಗ ಚಿಕ್ಕಣ್ಣರನ್ನ ಯಾವ್ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ, ಅವತ್ತು ದರ್ಶನ್ರ ಬಿಹೇವಿಯರ್ ಹೇಗಿತ್ತು, ಅವರಿಗೆ ಫೋನ್ ಕಾಲ್ಗಳು ಬರ್ತಾ ಇತ್ತಾ, ಯಾವ ರೀತಿ ಮಾತಾಡ್ತಾ ಇದ್ರು, ನೀವ್ಯಾಕೆ ಅವತ್ತು ಅವ್ರಿಗೆ ಸಿಕ್ಕಿದ್ರಿ, ಆ ಪಾರ್ಟಿಯಲ್ಲಿ ಏನೆಲ್ಲ ಮಾತಾಡಿದ್ರಿ ಅಂತ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸೊ ಭರತ್, ಈಗ ನಟ ಯಶಸ್ ಸೂರ್ಯ ಮತ್ತೊಬ್ಬ ನಿರ್ಮಾಪಕರು ಕೂಡ ವಿಚಾರಣೆ ಎದುರಿಸಬೇಕಾಗತ್ತಾ? ಅವತ್ತು ದರ್ಶನ್ರ ಜೊತೆ ಇದ್ರು ಅನ್ನೋ ಕಾರಣಕ್ಕೆ. ಸೊ ವಿಚಾರಣೆ ಈಗ ಈ ದಿಕ್ಕಿನಲ್ಲಿ ಸಾಕ್ತಾ ಇರೋದು. ಚಿಕ್ಕಣ್ಣ ಅವತ್ತು ಮಧ್ಯಾಹ್ನ 1:30ರಿಂದ 4:30ರವರೆಗೆ ದರ್ಶನ್ರ ಜೊತೆ ಇದ್ರು, ಪಾರ್ಟಿ ಮಾಡಿದ್ರು, ಊಟಕ್ಕೆ ಕರೆದಿದ್ರು, ಬಂದಿದ್ದೆ. ಅವಾಗ ಈ ತರ ಸಿಗ್ತಾ ಇರ್ತೀವಿ, ಅವ್ರಿಗೇನೇನು ಗೊತ್ತಿದೆ ಅದನ್ನು ಹೇಳಿ ಹೋಗಿದ್ದಾರೆ, ನಾನು ಸಹಕರಿಸಿದ್ದೀನಿ ವಿಚಾರಣೆಗೆ ಅಂತ ಹೇಳಿದ್ರು. ಕೇವಲ ಹಾಸ್ಯ ನಟ ಚಿಕ್ಕಣ್ಣ ಒಬ್ಬರೇ ಅಲ್ಲ, ಅವತ್ತು ದರ್ಶನ್ರ ಜೊತೆಗೆ ಇವರು ಕೂಡ ಇದ್ರು ಅಂತ. ವಿಜಯ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಮುಖ ಆರೋಪಿಗಳನ್ನ ಬಂಧನ ಮಾಡಿ ಒಂದಿಷ್ಟು ವಿಚಾರಣೆನ ಮುಂದುವರೆಸಿದ್ದಾರೆ. ಸದ್ಯ ಈಗಾಗಲೇ ಪಟ್ಟಣಗೆರೆ ಗೋಡನ್ ಬಳಿ, ಜೊತೆಗೆ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ ಬಳಿ, ಜೊತೆಗೆ ಆರೋಪಿಗಳ ಮನೆಗಳಿಗೆ ಕೂಡ ಕರ್ಕೊಂಡೋಗಿ ಸ್ಥಳ ಮಜರ್ ಮಾಡುವಂತ ಕೆಲಸ ಆಗಿದೆ. ಈ ನಡುವೆ ಈಗ ದರ್ಶನ್ ಅವರ ಆಪ್ತರಿಗೆ ಒಂದ್ ರೀತಿ ಟೆನ್ಷನ್ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಅತ್ತೆ ನಡೆದಂತಹ ದಿನ ಸ್ಟೋನಿ ಬ್ರೋಕ್ಸ್ ನಲ್ಲಿ ದರ್ಶನ್ ಹಾಗೂ ಪ್ರಮುಖ ಆರೋಪಿಗಳ ತಂಡ ಏನು ಅವತ್ತೊಂದಿನ ಪಾರ್ಟಿ ಮಾಡಿರ್ತಾರೆ. ಈ ಪಾರ್ಟಿಗೆ ಸಂಬಂಧಪಟ್ಟಂತೆ ಆ ಪಾರ್ಟಿಯಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನ ಪೊಲೀಸರು ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಹಾಸ್ಯ ನಟ ಚಿಕ್ಕಣ್ಣ ಅವರಿಗೆ ನೋಟಿಸ್ ಸಹ ನೀಡಿ ಅವರನ್ನ ಕೂಡ ಸ್ಟೋನಿ ಬ್ರೋಕ್ಸ್ ಪಬ್ ಅಂಡ್ ರೆಸ್ಟೋರೆಂಟ್ಗೆ ಸ್ಥಳ ಮಾದರಿಗೆ ಕರ್ಕೊಂಡು ಬಂದು ಅಲ್ಲೊಂದಿಷ್ಟು ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಅಂತ ಹೇಳಿದ್ರೆ ಆ ಪಾರ್ಟಿಯಲ್ಲಿ ಅವತ್ತು ನಿಜಕ್ಕೂ ಏನಾಯ್ತು, ಯಾವ್ದಾದ್ರು ಈ ರೇಣುಕಾಸ್ವಾಮಿಯ ಅಪಹರಣ ಮತ್ತೆ ಕೊಲೆಗೆ ಸಂಬಂಧಪಟ್ಟಂತೆ ಏನಾದ್ರು ಚರ್ಚೆಗಳಾಗಿದ್ವಾ, ಆ ಟೇಬಲ್ ನಲ್ಲಿ ಯಾರೆಲ್ಲ ಭಾಗವಹಿಸಿದ್ರು, ಅವತ್ತು ಪಾರ್ಟಿಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು, ಏನಾದ್ರು ಆಗಿತ್ತಾ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸ್ಯ ನಟ ಚಿಕ್ಕಣ್ಣ ಅವರನ್ನ ಹೇಳಿಕೆ ಕೂಡ ಪಡ್ಕೊಂಡಿರೋದು. ಈಗ ಚಿಕ್ಕಣ್ಣ ಅವರ ಹೇಳಿಕೆ ಏನಂದ್ರೆ ಮತ್ತಷ್ಟು ನಟ ಮತ್ತೆ ನಿರ್ಮಾಪಕರಿಗೆ ಈಗ ಡವಡವ ಶುರು ಆಗಿದೆ. ಅವತ್ತಿನ ದಿನ ಪಾರ್ಟಿಯಲ್ಲಿದ್ದಂತಹ ಇನ್ನಷ್ಟು ನಟ ಮತ್ತೆ ನಿರ್ಮಾಪಕರಿಗೆ ನೋಟಿಸ್ ನೀಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿಗೆ ನಮಗೆ ಲಭ್ಯವಾಗ್ತಿದೆ. ಸದ್ಯದ ಮಾಹಿತಿ ಪ್ರಕಾರ ದರ್ಶನ್ ಅವರ ತೀರಾ ಆಪ್ತರಾಗಿರುವಂತಹ ಯಶಸ್ ಸೂರ್ಯ ಅವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಯಶಸ್ ಸೂರ್ಯ ಅವರನ್ನ ಸಂಪರ್ಕ ಮಾಡೋದಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಓರ್ವ ನಿರ್ಮಾಪಕರು ಕೂಡ ಅವತ್ತಿನ ಪಾರ್ಟಿಯಲ್ಲಿದ್ರು, ಅವರನ್ನು ಕೂಡ ನೋಟಿಸ್ ಕೊಟ್ಟು ಅವರಿಂದ ಒಂದು ಹೇಳಿಕೆಯನ್ನು ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಪವಿತ್ರ ಗೌಡ ಅವರ ಮನೆಯಲ್ಲಿ ಒಂದು ಮಿನಿ ಕೂಪರ್ ಕಾರ್ ಕೂಡ ನಿಂತಿದೆ. ಆ ಕಾರ್ ಯಾರದಂತ ಪರೀಕ್ಷೆ ಮಾಡಿದಾಗ ಅದು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಹಾಗೂ ಸೀರಿಯಲ್ ಲೋಕಕ್ಕೆ ಸಂಬಂಧಪಟ್ಟಂತೆ ಒಬ್ಬ ನಿರ್ಮಾಪಕಿಯ ಕಾರು ಅಂತ ಹೇಳಲಾಗ್ತಾ ಇದೆ. ಪವಿತ್ರ ಗೌಡ ಅವರ ಮನೆಯ ಪಾರ್ಕಿಂಗ್ ಲಾಟ್ ನಲ್ಲಿ ಆ ಕಾರ್ ನಿಂತಿರೋದು ಯಾಕೆ, ಆ ಕಾರ್ನ ಪಾರ್ಕ್ ಮಾಡಿರೋದು ಯಾಕೆ, ಅವತ್ತಿನ ಪಾರ್ಟಿಯಲ್ಲಿ ಏನಾದ್ರು ಆ ನಿರ್ಮಾಪಕಿ ಕೂಡ ಭಾಗಿಯಾಗಿದ್ರ ಒಂದು ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಲ್ಲಿ ಪ್ರಮುಖ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಪ್ರಮುಖ ಆರೋಪಿಗಳ ಜೊತೆ ಸ್ಥಳ ಮಾಜರು ಕೂಡ ಮುಗಿದಿದೆ. ಈ ನಡುವೆ ಈಗ ದರ್ಶನ್ ಆಪ್ತರಿಗೆ ನೋಟಿಸ್ ಕೊಟ್ಟು ಅವರಿಂದ ಒಂದು ಹೇಳಿಕೆಯನ್ನು ಪಡೆಯುವಂತಹ ಕಾರ್ಯಕ್ಕೆ ಮುಂದಾಗಿರೋದು. ಎಲ್ಲೋ ಒಂದ್ ಕಡೆ ದರ್ಶನ್ ಅವರ ಆಪ್ತ ನಟರು ಮತ್ತೆ ನಿರ್ಮಾಪಕರು ಏನಿದ್ದಾರೆ ಅವರಿಗೆಲ್ಲ ಒಂದ್ ರೀತಿ ಟೆನ್ಷನ್ ಶುರುವಾಗಿದೆ. ಈಗ ಚಿಕ್ಕಣ್ಣ ಅವರ ಹೇಳಿಕೆ ಕೂಡ ಮುಗಿದಿದೆ. ಯಶಸ್ ಸೂರ್ಯ ಅವರನ್ನ ಕೂಡ ಕರೆದು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಆ ನಿರ್ಮಾಪಕರು ಯಾರು ಅನ್ನೋದನ್ನು ಕೂಡ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಈಗ ಮಾಡ್ತಾ ಇರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.